ಇವತ್ತು ಶುಭ ದಿನ. ಸತೀಶ್ ಸರ್ ಅವರ ಹುಟ್ಟುಹಬ್ಬ. ಸರ್ ವಿಶ್ ಯು ಹ್ಯಾಪಿ ಬರ್ಡೇ ಸರ್. ಮೇ ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಇದೇ ಥರ ಸಿನಿಮಾಗಳನ್ನ ಮಾಡ್ತಾ ಇರಿ, ಬ್ಲಾಕ್ ಬಸ್ಟರ್ ಸಿನಿಮಾಗಳು ನಿಮ್ಮ ಕಡೆಯಿಂದ ಬರ್ತಾ ಇರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಆ್ಯಂಡ್ ಗೆಳೆಯ ಮಹೇಶ್ ಅವ್ರದ್ದು ಮೊದಲನೇ ವರ್ಷದ ವಾರ್ಷಿಕೋತ್ಸವ ಶುಭವಾಗಲಿ ಗೆಳೆಯ. ನೀವು ಮಾಡೋ ಎಲ್ಲ ಸಿನಿಮಾಗಳು ಶುಭವಾಗಲಿ, ಗೆಲುವು ತೊಗೊಂಬನ್ನಿ, ಇಂಡಸ್ಟ್ರಿಗೆ ಹಿಟ್ ಸಿನಿಮಾಗಳು ಕೊಡ್ತಾ ಇರಿ ಅಂತ ನನ್ನ ಕಡೆಯಿಂದ ಹಾರೈಸ್ತೀನಿ. ಈ ಹಾಡು ಬಗ್ಗೆ ಮಾತಾಡಬೇಕಂದ್ರೆ ಮೊದಲಿಗೆ ನಾನು ಅರ್ಜುನ್ ಜನ್ಯ ಸರ್ ಬಗ್ಗೆ ಮಾತಾಡಬೇಕು. ಯಾಕಂತಂದರೆ ಅವ್ರ ಸ್ಟುಡಿಯೋಯಿಂದ ಭಾಳಷ್ಟು ಜನ ಲಿರಿಕ್ಸಿಸ್ಟ್ ಲಾಂಚ್ ಆಗಿದ್ದಾರೆ, ಸಿಂಗರ್ಸ್ ಲಾಂಚ್ ಆಗಿದ್ದಾರೆ. ನನಗೆ ಮೊದಲನೇ ಬಾರಿ ಹಾಡು ಬರೆಯೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅರ್ಜುನ್ ಜನ್ಯ ಸರ್. ವರದನಾಯಕ ಸಿನಿಮಾದ ಬೈಟೆ ಬೈಟೆಯಿಂದ ಅಲ್ಲಿಂದ ಶುರುವಾದಂಥ ಜರ್ನಿ ಅಯೋಗ್ಯ 2 ತನಕ ಬಂದಿದೆ. ಅದಕ್ಕೆ ಯಾವಾಗಲೂ ಸಿಕ್ಕಿರಲಿಲ್ಲ, ಅವ್ರು ಬರೋದೇ ಇಲ್ಲ. ಸೊ ಮೊದಲಿಗೆ ಎದುರುಗಡೆ ಇದ್ದಾರೆ. ಸೊ ಅವ್ರ ಮುಂದೆ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹಾಡು ಬಗ್ಗೆ ಹೇಳಬೇಕು ಅಂತಂದರೆ ಒಂದು ಗ್ರಾಮೀಣ ಸೊಗಡಿನ ಒಂದು ಹಾಡು. ಆ್ಯಂಡ್ ಗೆಳೆಯನ ಬಗ್ಗೆ ನನಗೆ ಏನು ಖುಷಿ ಅನಿಸುತ್ತೆ ಅಂದರೆ ಸಿನಿಮಾ ಪ್ರೀತಿ, ಸಿನಿಮಾನ ಅವ್ರು ಫೀಲ್ ಮಾಡೋ ರೀತಿ, ಆ ಸಿಚುವೇಶನ್ಸ್ನ ಕ್ರಿಯೇಟ್ ಮಾಡೋ ರೀತಿ. ಏನಮ್ಮ ಅಯೋಗ್ಯದಲ್ಲೂ ಅಷ್ಟೇ, ನಾನು ಯೂಶ್ವಲಾಗಿ ನನ್ನ ಸಿನಿಮಾಗೆ ಮಾತ್ರ ಫುಲ್ ಸಿಂಗಲ್ ಕಾರ್ಡ್ ಬರ್ಕೊತೀನಿ, ಬೇರೆದು ಬರೆಯಲ್ಲ. ಬಟ್ ಗೆಳೆಯನಿಗೋಸ್ಕರ ಅಯೋಗ್ಯ ಬರೆದಿದ್ದು. ಆ್ಯಂಡ್ ಅಯೋಗ್ಯ 2 ಅಷ್ಟೇ ಎಲ್ಲ ಹಾಡುಗಳನ್ನೂ ಬರೆದಿದ್ದೀನಿ. ಅರ್ಜುನ್ ಸರ್ ಭಾಳ ವಿಭಿನ್ನವಾದಂಥ ಒಂದು ಟ್ಯೂನ್ಗಳನ್ನ ರಾಗ ಸಂಯೋಜನೆ ಮಾಡಿದ್ದಾರೆ, ಎಲ್ಲವೂ ಕೂಡ ವಿಶೇಷವಾಗಿದೆ. ಆ್ಯಂಡ್ ಕೆಲವೊಂದು ಜೋಡಿಗಳನ್ನ ಸ್ಕ್ರೀನಲ್ಲಿ ನೋಡೋಕೆ ಭಾಳ ಖುಷಿ ಅನಿಸುತ್ತೆ. ಆ ಸಾಲಿನಲ್ಲಿ ನೋಡೋದಾದರೆ ಸತೀಶ್ ಸರ್ ಮತ್ತು ರಚಿತಾ ಮ್ಯಾಮ್ ಸ್ಕ್ರೀನ್ಗೆ ಒಂದು ಎನರ್ಜಿ ಅಂತ ಅನ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿ ಅನಿಸುತ್ತೆ. ಅಂದರೆ ಅವ್ರು ನೋಡ್ತಾನೆ, ಇಷ್ಟು ಸಾಂಗ್ 2 ಸಲ ನೋಡಿದ್ರು ನೋಡ್ತಾ ಇರೋಣ ಅಂತ ಅನಿಸುತ್ತೆ. ಸೊ ಆ ಥರದ್ದೊಂದು ಎನರ್ಜಿನ ತೊಗೊಂಬರ್ತಾರೆ ಇಬ್ಬರು. ಸೊ ಭಾಳ ಖುಷಿ ಅನಿಸುತ್ತೆ ಸಾಂಗ್ ನೋಡಿದಾಗ. ಆ್ಯಂಡ್ ಇದರಲ್ಲಿ ನಾನು ತುಂಬ ಪದಪ್ರಯೋಗ ಮಾಡ್ತಾ ಇರ್ತೀನಿ. ಸುಬ್ಬಲಕ್ಷ್ಮಿ ಅಂತ ಬರೆದಿದ್ದೆ, ಪುಟ್ಟಗೌರಿ ಅಂತ ಬರೆದಿದ್ದೆ ರಚಿತಾ ಅವ್ರಿಗೇನೆ ಭರ್ಜರಿ ಸಿನಿಮಾದಲ್ಲಿ. ಮತ್ತು ಪಸಂದಾಗವನೆ, ನಮ್ಮ ಹಳ್ಳಿ ಸೊಗಡಿನ ಪದಗಳನ್ನ ಹುಡುಕ್ತಾ ಇರ್ತೀನಿ. ಅದು ಎಲ್ಲ ಆಲ್ಮೋಸ್ಟ್ ಅಲ್ಲೆಲ್ಲ ದೊಡ್ಡ ಹಿಟ್ ಆಗಿತ್ತು. ಇವಾಗ ಪುಟ್ಟಲಕ್ಷ್ಮಿ ಅಂತ ಅಂದರೆ ಹಳೆಯ ಕಾಲದಲ್ಲಿ ಅಂದರೆ ಗಾದೆಗಳ ಬಳಕೆ ಇವಾಗ ಕಮ್ಮಿ ಆಗಿದೆ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ ಅಂತ ಕರೆಯೋರು, ಗಾದೆ ಹೆಸರೇನು ಅಂತ ಹಣೆ ಬಟ್ನ. ಸೊ ಭಾಳ ಮುದ್ದಾಗಿ ಕಾಣಿಸುತ್ತೆ ಅಂತ, ಅದರಿಂದಾಗಿ ಆ ಪುಟ್ಟಲಕ್ಷ್ಮಿ ಆ ಒಂದು ಪಾತ್ರಕ್ಕೇನೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ರಚಿತಾ ಅವರು. ಆ್ಯಂಡ್ ಎಲ್ಲರೂ ಕೂಡ ಹಾಡನ್ನ ನೋಡಿ ಹಾರೈಸಿ. ಆ್ಯಂಡ್ ಎಲ್ಲ ಹಾಡುಗಳು ಮುಂದೆ ಬರ್ತಾ ಹೋಗುತ್ತೆ, ಎಲ್ಲ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆಗಸ್ಟ್ 14ನೇ ತಾರೀಕು ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಎಂಟೈರ್ ಟೀಮ್ನ ಬ್ಲೆಸ್ ಮಾಡಿ ಅಂತ ನನ್ನ ಕಡೆಯಿಂದ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು.